ಮಹಾಕುಂಭಮೇಳಕ್ಕೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮೈಸೂರಿನ ಕುಂಭಮೇಳಕ್ಕೆ ಹೋಗಲಿದ್ದಾರೆ. ಯಮುನಾ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ನಾಯಕ ಇದೀಗ ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉತ್ತರ ಆಯ್ತು, ಇಂದು ದಕ್ಷಿಣ ಕುಂಭದತ್ತ ಡಿಕೆಶಿ. ಕಾವೇರಿ ಸಂಗಮದಲ್ಲಿ ಉಪಮುಖ್ಯಮಂತ್ರಿ ಪುಣ್ಯ ಸ್ನಾನ. ಕುಂಭಮೇಳ, ಮಹಾಕುಂಭಮೇಳ, ಸಮಸ್ತ ಹಿಂದೂಗಳ ಕುಂಭಮೇಳ, ಕನಸಿನ ಕುಂಭಮೇಳ. ಸದ್ಯ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾಕುಂಭಮೇಳ ಬರೋಬ್ಬರಿ 27 ದಿನ ಆಯಿತು. ಇಲ್ಲಿಯವರೆಗೂ ಬರೋಬ್ಬರಿ 42 ಕೋಟಿ ಜನರು ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ನಡುವೆ ಇತ್ತ ದಕ್ಷಿಣ ಭಾರತದಲ್ಲೂ ಕುಂಭಮೇಳ ನಡೀತಾ ಇದೆ. ಮೈಸೂರಿನ ಟಿ ನರಸೀಪುರದಲ್ಲಿ ದಕ್ಷಿಣ ಭಾರತದ ಐತಿಹಾಸಿಕ ಕುಂಭಮೇಳದ ಸಂಭ್ರಮ ಮೇಳೈಸ್ತಾ ಇದೆ. ಕಾವೇರಿ ತ್ರಿವೇಣಿ ಸಂಗಮದಲ್ಲಿ ಕರುನಾಡ ಕುಂಭಕ್ಕೆ ನಿನ್ನೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಟಿ ನರಸೀಪುರದ ಕುಂಭಮೇಳಕ್ಕೆ ಹೋಗ್ತಿದ್ದಾರೆ. ಪುಣ್ಯ ಸ್ನಾನ ಪ್ರಶ್ನಿಸಿದ ಖರ್ಗೆ ಸ್ನಾನ ಮಾಡಿದ ಡಿಕೆಶಿ. ಇನ್ನು ಕರ್ನಾಟಕ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ರಂಥ ದೈವ ಭಕ್ತ ಯಾರೂ ಇಲ್ಲ. ಆಗಾಗ ದೇವರ ದರ್ಶನ ಮಾಡದಿದ್ರೆ, ನಿತ್ಯ ಬೆಳಗೆದ್ದು ದೇವರ ಪೂಜೆ ಮಾಡದಿದ್ರೆ ನನಗೆ ಸಮಾಧಾನ ಇರುವುದಿಲ್ಲ ಎಂದು ಅವರೇ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳವನ್ನ ಹೀಯಾಳಿಸಿದ್ರೆ, ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತ್ರ ಪತ್ನಿ ಸಮೇತರಾಗಿ ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ. ಪ್ರಯಾಗ್ರಾಜ್ ಸ್ನಾನದ ಬಳಿಕ ಇಂದು ಕಾವೇರಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಮೂರು ದಿನ ನಡೆಯುವ ಕುಂಭಮೇಳದಲ್ಲಿ ಇಂದು 2ನೇ ದಿನವಾಗಿದ್ದು, ನಾಳೆ ಕರುನಾಡಿನ ಕುಂಭದಲ್ಲಿ ಸಾಧು ಸಂತರು ಪುಣ್ಯ ಸ್ನಾನ ಮಾಡಲಿದ್ದಾರೆ. ನಡುಮನೆ ಬಸಪ್ಪನ ವಿಗ್ರಹದ ಸಮೀಪದ ಸ್ಫಟಿಕ ಸರೋವರದಲ್ಲಿ ಮಿಂದೇಳಲಿದ್ದಾರೆ. ಸಾಧು ಸಂತರು ಸ್ವಾಮೀಜಿಗಳ ಪುಣ್ಯ ಸ್ನಾನಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭಮೇಳಕ್ಕೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮೈಸೂರಿನ ಕುಂಭಮೇಳಕ್ಕೆ ಹೋಗಲಿದ್ದಾರೆ. ಯಮುನಾ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ನಾಯಕ ಇದೀಗ ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉತ್ತರ ಆಯ್ತು, ಇಂದು ದಕ್ಷಿಣ ಕುಂಭದತ್ತ ಡಿಕೆಶಿ. ಕಾವೇರಿ ಸಂಗಮದಲ್ಲಿ ಉಪಮುಖ್ಯಮಂತ್ರಿ ಪುಣ್ಯ ಸ್ನಾನ. ಕುಂಭಮೇಳ, ಮಹಾಕುಂಭಮೇಳ, ಸಮಸ್ತ ಹಿಂದೂಗಳ ಕುಂಭಮೇಳ, ಕನಸಿನ ಕುಂಭಮೇಳ. ಸದ್ಯ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾಕುಂಭಮೇಳ ಬರೋಬ್ಬರಿ 27 ದಿನ ಆಯಿತು. ಇಲ್ಲಿಯವರೆಗೂ ಬರೋಬ್ಬರಿ 42 ಕೋಟಿ ಜನರು ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ನಡುವೆ ಇತ್ತ ದಕ್ಷಿಣ ಭಾರತದಲ್ಲೂ ಕುಂಭಮೇಳ ನಡೀತಾ ಇದೆ. ಮೈಸೂರಿನ ಟಿ ನರಸೀಪುರದಲ್ಲಿ ದಕ್ಷಿಣ ಭಾರತದ ಐತಿಹಾಸಿಕ ಕುಂಭಮೇಳದ ಸಂಭ್ರಮ ಮೇಳೈಸ್ತಾ ಇದೆ. ಕಾವೇರಿ ತ್ರಿವೇಣಿ ಸಂಗಮದಲ್ಲಿ ಕರುನಾಡ ಕುಂಭಕ್ಕೆ ನಿನ್ನೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಟಿ ನರಸೀಪುರದ ಕುಂಭಮೇಳಕ್ಕೆ ಹೋಗ್ತಿದ್ದಾರೆ. ಪುಣ್ಯ ಸ್ನಾನ ಪ್ರಶ್ನಿಸಿದ ಖರ್ಗೆ ಸ್ನಾನ ಮಾಡಿದ ಡಿಕೆಶಿ. ಇನ್ನು ಕರ್ನಾಟಕ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ರಂಥ ದೈವ ಭಕ್ತ ಯಾರೂ ಇಲ್ಲ. ಆಗಾಗ ದೇವರ ದರ್ಶನ ಮಾಡದಿದ್ರೆ, ನಿತ್ಯ ಬೆಳಗೆದ್ದು ದೇವರ ಪೂಜೆ ಮಾಡದಿದ್ರೆ ನನಗೆ ಸಮಾಧಾನ ಇರುವುದಿಲ್ಲ ಎಂದು ಅವರೇ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳವನ್ನ ಹೀಯಾಳಿಸಿದ್ರೆ, ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತ್ರ ಪತ್ನಿ ಸಮೇತರಾಗಿ ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ. ಪ್ರಯಾಗ್ರಾಜ್ ಸ್ನಾನದ ಬಳಿಕ ಇಂದು ಕಾವೇರಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಮೂರು ದಿನ ನಡೆಯುವ ಕುಂಭಮೇಳದಲ್ಲಿ ಇಂದು 2ನೇ ದಿನವಾಗಿದ್ದು, ನಾಳೆ ಕರುನಾಡಿನ ಕುಂಭದಲ್ಲಿ ಸಾಧು ಸಂತರು ಪುಣ್ಯ ಸ್ನಾನ ಮಾಡಲಿದ್ದಾರೆ. ನಡುಮನೆ ಬಸಪ್ಪನ ವಿಗ್ರಹದ ಸಮೀಪದ ಸ್ಫಟಿಕ ಸರೋವರದಲ್ಲಿ ಮಿಂದೇಳಲಿದ್ದಾರೆ. ಸಾಧು ಸಂತರು ಸ್ವಾಮೀಜಿಗಳ ಪುಣ್ಯ ಸ್ನಾನಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭಮೇಳಕ್ಕೆ ತೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮೈಸೂರಿನ ಕುಂಭಮೇಳಕ್ಕೆ ಹೋಗಲಿದ್ದಾರೆ. ಯಮುನಾ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ನಾಯಕ ಇದೀಗ ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ.
ಆಯ್ತು ಇಂದು ದಕ್ಷಿಣ ಕುಂಭದತ್ತ ಡಿಕೆಶಿ. ಕಾವೇರಿ ಸಂಗಮದಲ್ಲಿ ಉಪಮುಖ್ಯಮಂತ್ರಿ ಪುಣ್ಯ ಸ್ನಾನ. ಕುಂಭಮೇಳ, ಮಹಾಕುಂಭಮೇಳ, ಸಮಸ್ತ ಹಿಂದೂಗಳ ಕುಂಭಮೇಳ, ಕನಸಿನ ಕುಂಭಮೇಳ. ಸದ್ಯ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾಕುಂಭಮೇಳ ಬರೋಬ್ಬರಿ 27 ದಿನ ಆಯಿತು. ಇಲ್ಲಿಯವರೆಗೂ ಬರೋಬ್ಬರಿ 42 ಕೋಟಿ ಜನರು ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ನಡುವೆ ಇತ್ತ ದಕ್ಷಿಣ ಭಾರತದಲ್ಲೂ ಕುಂಭಮೇಳ ನಡೀತಾ ಇದೆ. ಮೈಸೂರಿನ ಟಿ ನರಸೀಪುರದಲ್ಲಿ ದಕ್ಷಿಣ ಭಾರತದ ಐತಿಹಾಸಿಕ ಕುಂಭಮೇಳದ ಸಂಭ್ರಮ ಮೇಳೈಸ್ತಾ ಇದೆ. ಕಾವೇರಿ ತ್ರಿವೇಣಿ ಸಂಗಮದಲ್ಲಿ ಕರುನಾಡ ಕುಂಭಕ್ಕೆ ನಿನ್ನೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಟಿ ನರಸೀಪುರದ ಕುಂಭಮೇಳಕ್ಕೆ ಹೋಗ್ತಿದ್ದಾರೆ. ಪುಣ್ಯ ಸ್ನಾನ ಪ್ರಶ್ನಿಸಿದ ಖರ್ಗೆ ಸ್ನಾನ ಮಾಡಿದ ಡಿಕೆಶಿ. ಇನ್ನು ಕರ್ನಾಟಕ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ರಂಥ ದೈವ ಭಕ್ತ ಯಾರೂ ಇಲ್ಲ. ಆಗಾಗ ದೇವರ ದರ್ಶನ ಮಾಡದಿದ್ರೆ, ನಿತ್ಯ ಬೆಳಗೆದ್ದು ದೇವರ ಪೂಜೆ ಮಾಡದಿದ್ರೆ ನನಗೆ ಸಮಾಧಾನ ಇರುವುದಿಲ್ಲ ಎಂದು ಅವರೇ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳವನ್ನ ಹೀಯಾಳಿಸಿದ್ರೆ, ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತ್ರ ಪತ್ನಿ ಸಮೇತರಾಗಿ ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ. ಪ್ರಯಾಗ್ರಾಜ್ ಸ್ನಾನದ ಬಳಿಕ ಇಂದು ಕಾವೇರಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಮೂರು ದಿನ ನಡೆಯುವ ಕುಂಭಮೇಳದಲ್ಲಿ ಇಂದು 2ನೇ ದಿನವಾಗಿದ್ದು, ನಾಳೆ ಕರುನಾಡಿನ ಕುಂಭದಲ್ಲಿ ಸಾಧು ಸಂತರು ಪುಣ್ಯ ಸ್ನಾನ ಮಾಡಲಿದ್ದಾರೆ. ನಡುಮನೆ ಬಸಪ್ಪನ ವಿಗ್ರಹದ ಸಮೀಪದ ಸ್ಫಟಿಕ ಸರೋವರದಲ್ಲಿ ಮಿಂದೇಳಲಿದ್ದಾರೆ. ಸಾಧು ಸಂತರು ಸ್ವಾಮೀಜಿಗಳ ಪುಣ್ಯ ಸ್ನಾನಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭಮೇಳಕ್ಕೆ ತೆರಳಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಮೈಸೂರಿನ ಕುಂಭಮೇಳಕ್ಕೆ ಹೋಗಲಿದ್ದಾರೆ. ಯಮುನಾ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ನಾಯಕ ಇದೀಗ ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಉತ್ತರ ಆಯ್ತು ಇಂದು ದಕ್ಷಿಣ ಕುಂಭದತ್ತ ಡಿಕೆಶಿ. ಕಾವೇರಿ ಸಂಗಮದಲ್ಲಿ ಉಪಮುಖ್ಯಮಂತ್ರಿ ಪುಣ್ಯ ಸ್ನಾನ. ಕುಂಭಮೇಳ, ಮಹಾಕುಂಭಮೇಳ, ಸಮಸ್ತ ಹಿಂದೂಗಳ ಕುಂಭಮೇಳ, ಕನಸಿನ ಕುಂಭಮೇಳ. ಸದ್ಯ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ಬಳಿಕ ನಡೆಯುತ್ತಿರುವ ಮಹಾಕುಂಭಮೇಳ ಬರೋಬ್ಬರಿ 27 ದಿನ ಆಯಿತು. ಇಲ್ಲಿಯವರೆಗೂ ಬರೋಬ್ಬರಿ 42 ಕೋಟಿ ಜನರು ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ನಡುವೆ ಇತ್ತ ದಕ್ಷಿಣ ಭಾರತದಲ್ಲೂ ಕುಂಭಮೇಳ ನಡೀತಾ ಇದೆ. ಮೈಸೂರಿನ ಟಿ ನರಸೀಪುರದಲ್ಲಿ ದಕ್ಷಿಣ ಭಾರತದ ಐತಿಹಾಸಿಕ ಕುಂಭಮೇಳದ ಸಂಭ್ರಮ ಮೇಳೈಸ್ತಾ ಇದೆ. ಕಾವೇರಿ ತ್ರಿವೇಣಿ ಸಂಗಮದಲ್ಲಿ ಕರುನಾಡ ಕುಂಭಕ್ಕೆ ನಿನ್ನೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಮೊನ್ನೆಯಷ್ಟೇ ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಟಿ ನರಸೀಪುರದ ಕುಂಭಮೇಳಕ್ಕೆ ಹೋಗ್ತಿದ್ದಾರೆ. ಪುಣ್ಯ ಸ್ನಾನ ಪ್ರಶ್ನಿಸಿದ ಖರ್ಗೆ ಸ್ನಾನ ಮಾಡಿದ ಡಿಕೆಶಿ. ಇನ್ನು ಕರ್ನಾಟಕ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ರಂಥ ದೈವ ಭಕ್ತ ಯಾರೂ ಇಲ್ಲ. ಆಗಾಗ ದೇವರ ದರ್ಶನ ಮಾಡದಿದ್ರೆ, ನಿತ್ಯ ಬೆಳಗೆದ್ದು ದೇವರ ಪೂಜೆ ಮಾಡದಿದ್ರೆ ನನಗೆ ಸಮಾಧಾನ ಇರುವುದಿಲ್ಲ ಎಂದು ಅವರೇ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಕುಂಭಮೇಳವನ್ನ ಹೀಯಾಳಿಸಿದ್ರೆ, ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತ್ರ ಪತ್ನಿ ಸಮೇತರಾಗಿ ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ. ಪ್ರಯಾಗ್ರಾಜ್ ಸ್ನಾನದ ಬಳಿಕ ಇಂದು ಕಾವೇರಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಮೂರು ದಿನ ನಡೆಯುವ ಕುಂಭಮೇಳದಲ್ಲಿ ಇಂದು 2ನೇ ದಿನವಾಗಿದ್ದು, ನಾಳೆ ಕರುನಾಡಿನ ಕುಂಭದಲ್ಲಿ ಸಾಧು ಸಂತರು ಪುಣ್ಯ ಸ್ನಾನ ಮಾಡಲಿದ್ದಾರೆ. ನಡುಮನೆ ಬಸಪ್ಪನ ವಿಗ್ರಹದ ಸಮೀಪದ ಸ್ಫಟಿಕ ಸರೋವರದಲ್ಲಿ ಮಿಂದೇಳಲಿದ್ದಾರೆ. ಸಾಧು ಸಂತರು ಸ್ವಾಮೀಜಿಗಳ ಪುಣ್ಯ ಸ್ನಾನಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.